ಯಶಸ್ಸು ವಿದ್ಯಾ ಕೇಂದ್ರದಲ್ಲಿ ವಿಜ್ಞಾನ ಜ್ಞಾನೋತ್ಸವಕ್ಕೆ ಚಾಲನೆ. ಮಕ್ಕಳ ಕೈಯಲ್ಲಿ ಸಿದ್ಧಗೊಂಡಿರೋ ಆವಿಷ್ಕಾರಗಳ ಕುರಿತು ಪ್ರಾತ್ಯಕ್ಷಿಕೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಉತ್ತೇಜನ. ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಶಕ್ತಿ ಬೆಳೆಸುವ ಉದ್ದೇಶ. ಕಡಿಮೆ ಖರ್ಚಿನಲ್ಲಿ ಸುತ್ತಮುತ್ತಲಿನ ನೈಸರ್ಗಿಕ ಸಂಪನ್ಮೂಲ ಬಳಸಿ ಪ್ರಾತ್ಯಕ್ಷಿಕೆ ತಯಾರು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದರೊಂದಿಗೆ ಅವರಲ್ಲಿ ಸಂಶೋಧನೆ ಮಾಡುವ ಆಸಕ್ತಿಯನ್ನ ಬೆಳೆಸಲು ವಿಜ್ಞಾನ ಜ್ಞಾನೋತ್ಸವದಂತಹ ಕಾರ್ಯಕ್ರಮಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಇಂತಹದ್ದೇ ಒಂದು ಪ್ರಯತ್ನ ಶಾಲೆಯೊಂದರಲ್ಲಿ ಮಾಡಲಾಗಿದೆ. ಯಾವ ಶಾಲೆಯಲ್ಲಿ ಸೈನ್ಸ್ ಫೇರ್ ನಡೀತು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಪ್ರಕೃತಿಯಿಂದ ನಾವು ಬಹಳಷ್ಟು ಕಲಿಯಬೇಕಾಗಿದೆ. ಪ್ರಕೃತಿಯು ನಮ್ಮಲ್ಲಿ ಕಲ್ಪನೆಗಳು ಹುಟ್ಟುಹಾಕುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರಕೃತಿಯ ಕಡೆಗೆ ಮರಳಬೇಕಾಗಿದೆ. ಕಡಿಮೆ ಖರ್ಚಲ್ಲಿ ಸುತ್ತಮುತ್ತಲಿನ ನೈಸರ್ಗಿಕ ಸಂಪನ್ಮೂಲ ಬಳಸಿಕೊಂಡು ವಿಜ್ಞಾನದಲ್ಲಿ ಕೈಗೊಳ್ಳಬಹುದಾದ ಆವಿಷ್ಕಾರಗಳ ನಡೆಸಿ ತಮ್ಮ ಬೌದ್ಧಿಕ ಮಟ್ಟ ಹೆಚ್ಚಿಸಿಕೊಳ್ಳಬೇಕು. ಕಡಿಮೆ ಖರ್ಚಿನಲ್ಲಿ ಸುತ್ತಮುತ್ತಲಿನ ನೈಸರ್ಗಿಕ ಸಂಪನ್ಮೂಲ ಬಳಸಿಕೊಂಡು ವಿಜ್ಞಾನದಲ್ಲಿ ಕೈಗೊಳ್ಳಬಹುದಾದ ಆವಿಷ್ಕಾರಗಳ ಕುರಿತು ಪ್ರಾತ್ಯಕ್ಷಿಕೆಯನ್ನ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ವಸ್ತು ಪ್ರದರ್ಶನದಿಂದ ಸಾಕಷ್ಟು ಕಲಿತಿದ್ದೀವಿ. ಕೇವಲ ವಿಜ್ಞಾನದಲ್ಲೇ ಅಲ್ಲದೆ ಸಮಾಜ ವಿಜ್ಞಾನ, ಗಣಿತ, ಹಿಂದಿ ಸೇರಿ ದೈನಂದಿನ ವಿಚಾರಗಳ ಬಗ್ಗೆ ವಸ್ತು ಪ್ರದರ್ಶನ ಮಾಡಲಾಗಿದೆ. ಪ್ರತಿಯೊಂದು ಮಾಡೆಲ್ ಮಾಡಬೇಕಾದ್ರೂ ಸಾರ್ವಜನಿಕರಿಗೆ ಮಾಡೆಲ್ಗಳ ಬಗ್ಗೆ ವಿವರಿಸುವಾಗ ಜ್ಞಾನ ವೃದ್ಧಿಯಾಗುತ್ತೆ. ಇಂತಹ ಎಕ್ಸಿಬಿಷನ್ಗಳಿಂದ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ತುಂಬಾ ಉಪಯುಕ್ತವಾಗುತ್ತೆ. ವಿಜ್ಞಾನ ಜನೋತ್ಸವ ಕಾರ್ಯಕ್ರಮದಲ್ಲಿ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ ಸೇರಿ ವಿವಿಧ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳು ಪ್ರಾತ್ಯಕ್ಷಿಕೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೆಚ್ಚಾಗಿ ವಿದ್ಯಾರ್ಥಿಗಳು ವಿಜ್ಞಾನ, ಗಣಿತ ವಿಷಯದಲ್ಲಿ ಫೇಲ್ ಆಗ್ತಾರೆ. ಇಂತಹ ವಸ್ತು ಪ್ರದರ್ಶನಗಳಿಂದ ಗಣಿತ, ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸಿ ಫೇಲ್ ಆಗುವುದನ್ನು ತಪ್ಪಿಸಬಹುದು. ಒಟ್ಟಾರೆ ವಿಜ್ಞಾನ ಜ್ಞಾನೋತ್ಸವ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಆಯೋಜನೆ ಮಾಡಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಸಂಶೋಧನಾ ಮನೋಭಾವ ಬೆಳೆಸಲು ಉತ್ತೇಜನ ಕೊಡಬೇಕು. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ದಾಸರಹಳ್ಳಿ. ನಮ್ಮ ಶಾಲೆಯಲ್ಲಿ ಇವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ಸ್ ಮಾಡಿದೀವಿ. ನಾವು ತುಂಬಾನೇ ಎಕ್ಸ್ಪೆರಿಮೆಂಟ್ಸ್ ಎಕ್ಸಿಬಿಷನ್ ಮಾಡಿದೀವಿ. ನಮ್ಮ ಟಾಪಿಕ್ ಅಲ್ಲಿರೋ ಎಲ್ಲ ಬೇಸ್ಡ್ ಟಾಪಿಕ್ಸ್ ಇಟ್ಕೊಂಡು ಪ್ರೆಸೆಂಟೇಷನ್ಸ್ ನ ಮಾಡ್ತಾ ಇದೀವಿ. ಸೈನ್ಸ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಅಲ್ಲಿ ಹಿಸ್ಟಾರಿಕಲ್ ಟಾಪಿಕ್ಸ್ ಅಂಡ್ ಸೈನ್ಸ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್, ಹಿಂದಿಲಿ ಲೈಕ್ ಪ್ಲೇಯಿಂಗ್ ಎಲಿಮೆಂಟ್ಸ್, ಆಮೇಲೆ ನಮ್ಮ ಡೈಲಿ ಲೈಫ್ ಅಲ್ಲಿ ಏನೇನಾಗುತ್ತಲ್ಲ ಪ್ರತಿಯೊಂದು ಕೂಡ ನಮ್ಮ ಎಕ್ಸಿಬಿಷನ್ ಅಲ್ಲಿ ಇದೆ. ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ ನಮ್ಮ ಎಕ್ಸಿಬಿಷನ್. ಥ್ಯಾಂಕ್ ಯು. ನಾನು ಹಿಂದಿಲಿ ಖೇಲೋ ಕೂದೋ ಸ್ವಸ್ಥ ರಹೋ ಅನ್ನೋ ಟಾಪಿಕ್ ತಗೊಂಡಿದ್ದೀನಿ. ಪ್ಲೇಯಿಂಗು ನಮ್ಮ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪ್ಲೇಯಿಂಗ್ ಕ್ರಿಕೆಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಇಂದ ನಮ್ಗೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಕ್ವಾಲಿಟೀಸ್ ಜಾಸ್ತಿ ಆಗುತ್ತೆ. ಲೀಡರ್ಶಿಪ್, ಡಿಸಿಪ್ಲಿನು ಎಲ್ಲ ಕೂಡ ಸ್ಪೋರ್ಟ್ಸ್ ಅಲ್ಲಿ ಸಿಗತ್ತೆ. ನಾನ್ ಮಾಡಿರೋದು ಮಾನಸಿಕ ಅಂದ್ರೆ ಮೈಂಡ್ ಗೇಮ್ಸ್ ಮತ್ತೆ ಬಾಡಿಗೆ ಎಕ್ಸರ್ಸೈಸ್ ಆಗುವಂತ ಗೇಮ್ಸ್ ನ ಟಾಪಿಕ್ ಆಗಿ ತಗೊಂಡು ನಾನು ಮಾಡಿದ್ದೀನಿ. ಕ್ರಿಕೆಟ್, ಥ್ರೋಬಾಲು, ವಾಲಿಬಾಲು, ಬ್ಯಾಡ್ಮಿಂಟನ್, ಖೋಖೋ ಇವೆಲ್ಲಾನು ಮಾಡಿದ್ದೀನಿ. ಅಂಡ್ ಸೈನ್ಸ್ ಬಂದ್ರೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅನ್ನುವಂತ ಟಾಪಿಕ್. ಅಂಡ್ ಸೋಷಿಯಲ್ ಬಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್, ಈಗ ಬಯೋಫ್ಯೂಯಲ್ ಆಗಿರ್ಬೋದು, ಆಮೇಲೆ ಇನ್ನ ತುಂಬಾ ಲೈಕ್ ಕರೆಂಟ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಪ್ರತಿಯೊಂದು ಕೂಡ ಮಾಡಿದೀವಿ. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನಮ್ ಸರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಐಡಿಯಾಸ್ ಕೊಡ್ತಾ, ಆಮೇಲೆ ಪ್ರತಿಯೊಂದಕ್ಕೂ ಲೈಕ್ ಸಪೋರ್ಟ್ ಮಾಡ್ತಾ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಶಸ್ ಸರ್ ಆಗಿರ್ಬೋದು, HMM ಆಗಿರ್ಬೋದು, ಟೀಚರ್ಸ್ ಎಲ್ಲರೂ ಕೂಡ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಹೆಸರು ರೀತು. ನಾನು 9th ಸ್ಟ್ಯಾಂಡರ್ಡ್ ಯಶಸ್ ವಿದ್ಯಾ ಕೇಂದ್ರ ಅಲ್ಲಿ ಓದ್ತಾ ಇದ್ದೀನಿ. ಈ ದಿನ ಚಿಕ್ಕಬಳ್ಳಾಪುರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಯಶಸ್ ವಿದ್ಯಾ ಕೇಂದ್ರ ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತೆ ಸೋಮಶೆಟ್ಟಳ್ಳಿ ಎರಡೂ ಶಾಲೆಯಿಂದ ಒಂದು ಯಶಸ್ ಜ್ಞಾನೋತ್ಸವ ಅಂತ ಮಾಡಿ ಸೈನ್ಸ್ ಫೈರ್ ಅಂತ ಮಾಡಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬಾ ವಿಭಿನ್ನವಾಗಿದೆ. ಇಲ್ಲಿ ಎಲ್ಲಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಅಂದ್ರೆ ಯಾವ ರೀತಿ ಯಾವ ಶತಮಾನದಲ್ಲಿ ಏನೇನಿತ್ತು, ಅನುಭವ ಮಂಟಪ ಇರ್ಬೋದು, ಮೈಸೂರು ದಸರಾ ಇರ್ಬೋದು, ಮತ್ತೆ ವಿವಿಧ ರೀತಿಯ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಈ ಭಾಗಕ್ಕೆ ದಾಸರಳ್ಳಿ ಕ್ಷೇತ್ರಕ್ಕೆ ಅವಶ್ಯಕತೆ ಇತ್ತು. ಇದ್ರ ನೋಡಕ್ಕೆ ಎಲ್ಲಾ ಗೌರ್ಮೆಂಟ್ ಶಾಲೆ ಮಕ್ಕಳನ್ನ, ದಾಸರಳ್ಳಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಶಾಲೆ ಮಕ್ಕಳನ್ನ ಸಹ ಬರೋಕ್ಕೆ ಬಸ್ ವ್ಯವಸ್ಥೆಗಳೆಲ್ಲ ಮಾಡಿ ಕೊಟ್ಟು ಎಲ್ಲ ಬಂದು ನೋಡ್ತಾ ಇದ್ದಾರೆ.
ಆಮೇಲೆ ಮ್ಯಾಥ್ಸ್ ಕಲಿಯಕ್ಕೆ ಇವತ್ತೆಲ್ಲ ಮ್ಯಾಥ್ಸ್ ಅಲ್ಲಿ ಫೈಲ್ ಆಗ್ತಾರೆ, ಸೈನ್ಸ್ ಅಲ್ಲಿ ಫೈಲ್ ಆಗ್ತಾ ಇದ್ದಾರೆ ಜನ. ಅದಕ್ಕೆ ಕಾಮಿಡಿಯಾಗಿ ಕಲಿಯುವಂತದ್ದು ಒಂದು ಕಾರ್ಯಕ್ರಮ ಇದೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಮಕ್ಕಳು. ಅದು ಒಂದು ನರ್ಸರಿಯಿಂದ ಹಿಡಿದು 10th ವರೆಗೂ ಮಕ್ಕಳು ಮಾಡಿರೋದು ತುಂಬಾ ಅತ್ಯುತ್ತಮವಾಗಿ ಇದೆ. ಇದಕ್ಕೆ ಮತ್ತೆ ರೈತರ ಬಗ್ಗೆ ಹಸುಗಳು ಸಹ ಕಟ್ಟಿದ್ದಾರೆ. ಮತ್ತೆ ನಾವೆಲ್ಲ ರಾಶಿಗಳು ಹಾಕ್ತಿದ್ದೋ, ರಾಗಿ ರಾಶಿಗಳೆಲ್ಲ ಮಾಡಿ ಈಗ ಕಣಗಳು ಮಾಡಿ ಈಗ ಮರ್ತಿದ್ದಾರೆ. ಅದನ್ನ ನೆನಪಿಸುವಂತ ಕೆಲಸನೂ ಮಾಡಿದ್ದಾರೆ. ವಿಭಿನ್ನ ವಿಶಿಷ್ಟವಾಗಿದೆ. ನಾನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಯಶಸ್ ವಿದ್ಯಾ ಕೇಂದ್ರದ ಸಂಸ್ಥಾಪಕರಿಗೂ ಮತ್ತೆ ಎಲ್ಲಾ ಶಾಲೆಯ ಶಿಕ್ಷಕರಿಗೂ, ಮುಖ್ಯ ಶಿಕ್ಷಕರಿಗೂ, ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜ್ಞಾನೋತ್ಸವವನ್ನು ಏರ್ಪಡಿಸಲಾಗಿದೆ. ಎಲ್ಲರಿಗೂ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ನಾನು ವಿನಂತಿಸುತ್ತೇನೆ. ಸಂತೋಷ ಆಗ್ತದೆ ಸರ್. ಮಕ್ಕಳು ಕೂಡ ತುಂಬಾ ಸಂತೋಷದಿಂದ ಬಂದು ನೋಡ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಶಾಲೆ ಮಕ್ಕಳನ್ನು ಕರೆಸಿದ್ದೇವೆ. ದಸರಾ ಅಂಬಾರಿ ಭಾರತದಲ್ಲಿರುವ ಪ್ರತಿಯೊಂದು ಹಾಗೆಯೇ ದಸರಾ ಹಬ್ಬಕ್ಕೆ ಕನ್ನಡ ಹಬ್ಬ ಪ್ರತಿಯಾಗಿ ವಿಶೇಷತೆ ವಿಶ್ವವಿಖ್ಯಾತ ಮೈಸೂರು ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಮೈಸೂರು ಅರಮನೆ ಕನ್ನಡ ಅಂಬಾರಿ ದಸರಾ ಅಂಬಾರಿ ಹೊರುವ ಆನೆಯ ಇತಿಹಾಸದ ಕಥೆಗಳು ಸಾಕಷ್ಟು ಜನರಿಗೆ ತಿಳಿದಿರುತ್ತವೆ. ಜಂಬೂ ಸವಾರಿಯಲ್ಲಿ ಪ್ರಮುಖ ಆಟಗಾರರಾಗಿ ಗಾರ್ಡನ್ ಹಿಂದೆ ಇದೆ. What is your name? ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು, ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ. ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿಬಿಎ ಕೋರ್ಸ್ಗಳಿವೆ.
ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು, ಸ್ಮಾರ್ಟ್ ಕ್ಲಾಸ್ ರೂಮ್, ಉತ್ತಮ ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ, ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್, ಡ್ಯಾನ್ಸ್, ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದ್ದು, ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು PU ಕಾಲೇಜ್, ಚಿಕ್ಕಬಾಣವಾರದ, ಮಾರುತಿ ನಗರ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9743176617 ಹಾಗೂ 7829814447.